ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಏನಾದರೂ ನಾನು ಮಷಿನ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಹಾಗೆ ಅವತ್ತಿನ ಹೊಸ ಹೊಸ ನ್ಯೂ ಡಿಸೈನ್ಸ್ ಎಲ್ಲ ನಾನು ಅಪ್ಡೇಟ್ ಮಾಡಿರ್ತೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿರಿ. ಮತ್ತು ಬೆಳಗ್ಗೆ ಬಂದು ನಾನು ಒಂದು ಡಿಸೈನು ಕಂಪ್ಲೀಟ್ ಮಾಡಿದೆ, ಅದನ್ನು ತೋರಿಸ್ತೀನಿ. ಅದಾದ ತಕ್ಷಣ ಈ ಒಂದು ಡಿಸೈನು ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಈ ಡಿಸೈನು ಇದನ್ನು ನಾಳೆ ನಾನು ಸ್ಟಿಚ್ ಮಾಡಿ, ಇದು ಒಂದು ವರ್ಕ್ ಬ್ಲೌಸು, ಹಾಗೆ ಇನ್ನೂ ಒಂದು ಲೈನಿಂಗ್ ಬ್ಲೌಸು. ನಾನಿದು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತೀನಿ, ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇದು ಒಂದು ನಾಳೆ ನಾನು ಒಂದು ಪ್ಲೇನ್ ಬ್ಲೌಸು ಹಾಗೆ ಒಂದು ವರ್ಕ್ ಬ್ಲೌಸು ಎರಡೂ ಕಂಪ್ಲೀಟ್ ಮಾಡಿ ಅವರಿಗೆ ಕೊಡಬೇಕು. ಹಾಗಾಗಿ ಇದನ್ನು ಇವಾಗ ಡಿಸೈನ್ ಹಾಕಿ ಕಟ್ ಮಾಡಿ ಕೊಟ್ಬಿಟ್ರೆ ನಾಳೆ ಸ್ಟಿಚ್ ಆಗಿಬಿಡುತ್ತೆ ಅಂತೇಳಿ ನಾನು ಇದನ್ನು ಹಾಕಿದ್ದೀನಿ. ಇದು ನಾನು ಬೆಳಗ್ಗೆ ಶಾಪ್ ಓಪನ್ ಮಾಡಿದ ತಕ್ಷಣ ಇದನ್ನು ಫ್ರೇಮಿಗೆ ಹಾಕ್ಬಿಟ್ಟು ಈ ಡಿಸೈನ್ ನಾನು ರನ್ ಮಾಡಿದ್ದೆ ಫ್ರೆಂಡ್ಸ್. ಇದು ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋ ಕಲರು ಫಾಲ್ ಹಾಕಲಿಕ್ಕೆ ಕೊಟ್ಟಿದ್ದೀನಿ. ಇದು ಡಾರ್ಕ್ ಯೆಲ್ಲೋ ಕಲರು, ಕಾಪರು ಹಾಗೆ ಸೆಲ್ಫ್ ಕಲರ್ ಹಾಕ್ಬಿಟ್ಟು ನಾನು 3 ಕಲರ್ ಮಿಕ್ಸ್ ಮಾಡಿ ಈ ಡಿಸೈನ್ ಮಾಡಿದ್ದೀನಿ. ಅಷ್ಟೇನು ಡೀಪ್ ಇಲ್ಲ ಫ್ರೆಂಡ್ಸ್, ಮಾಮೂಲು ರೌಂಡ್ ನೆಕ್, ಮುಂದೆ ಬಂದ್ಬಿಟ್ಟು ಕ್ರಾಸಾಗಿ ರೌಂಡ್ ನೆಕ್ಕಲ್ಲಿ ಹಾಕಿದ್ದೀನಿ ನಾನು. ಇನ್ನು ಇದು ಸ್ಲೀವ್ಸ್ ಹಾಕಿಲ್ಲ, ಇದು ಒಂದು ಬ್ಲೌಸು ಅರ್ಜೆಂಟ್ ಇರೋದ್ರಿಂದ ನಾನು, ಹಾಗಾಗಿ ಅವ್ರು ಕಾಲ್ ಮಾಡಿ ನಾಳೆ ನನಗೆ ಬೇಕಕ್ಕ ಇದು ಅಂತ ಹೇಳಿದ ತಕ್ಷಣ ಇದು ಸ್ಲೀವ್ಸ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಇದು ಸ್ಲೀವ್ಸ್ ಆದ ತಕ್ಷಣ ನಾನು ನಿಮಗೆ ಈ ಡಿಸೈನ್ ತೋರಿಸ್ತೀನಿ. ಇದು ಸಿಂಪಲ್, ಅವರು ಈ ಡಿಸೈನ್ನ ನೀವೇ ಸೆಲೆಕ್ಟ್ ಮಾಡಿ ನಮಗೆ 500 ಒಳಗೆ ಅಮೌಂಟ್ ಇರೋ ಡಿಸೈನ್ ಹಾಕಿಬಿಡಿ ಅಂತ ಹೇಳಿದರು. ಹಾಗಾಗಿ ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. ಇದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಯೂನಿಕಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಮುಂದೆ ರೌಂಡ್ ನೆಕ್ಕು, ಹಿಂದೆನೂ ರೌಂಡ್ ನೆಕ್ಕು. ಇದು ಸ್ಲೀವ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇದನ್ನು ಸ್ಲೀವ್ಸ್ ಕಂಪ್ಲೀಟ್ ಮಾಡಿ ಕಟ್ಟಿಂಗ್ ಮಾಡಿ ಇದನ್ನು ಸ್ಟಿಚ್ ಮಾಡಬೇಕು. ಇದು ಒಂದು, ಇನ್ನೊಂದು ಪ್ಲೇನ್ ಬ್ಲೌಸ್ ಇದೆ. ಎರಡನ್ನೂ ನಾನು ನಾಳೆ ಸಾಯಂಕಾಲ 5 ಗಂಟೆಗೆಲ್ಲ ಇದನ್ನು ಕೊಡಬೇಕು. ಈ ಡಿಸೈನ್ ಬಂದ್ಬಿಟ್ಟು 500, ಈ ಡಿಸೈನ್ ಬಂದ್ಬಿಟ್ಟು 700. ಸ್ಲೀವ್ಸ್ ಪ್ಯಾಟ್ರನ್ನು ಕೆಳಗಡೆ ಸಿಂಗಲ್ ಲೈನ್ ಥರ ಬರುತ್ತೆ, ಇದಕ್ಕೆ ಆ ಥರ ಬಂದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಈ ಥರ ವಿ ಶೇಪಲ್ಲಿ ಸ್ಲೀವ್ಸ್ ಬಂದಿದೆ. ನಾನು ಸ್ಲೀವ್ಸ್ ಆದ ತಕ್ಷಣ ನಿಮಗೆ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಇದು ಬಹುಶಃ ಇವತ್ತಾಗಲ್ಲ, ನಾಳೆನೇ ಕಂಪ್ಲೀಟ್ ಮಾಡಬೇಕು. ಏನಕ್ಕಪ್ಪ ಅಂದರೆ ಇದನ್ನು ನಾನು ಸ್ಲೀವ್ಸ್ ಕಂಪ್ಲೀಟ್ ಮಾಡಿ ಇದನ್ನು ಕಟ್ ಮಾಡಿ ಸ್ಟಿಚಿಂಗಿಗೆ ಕಳಿಸ್ಬೇಕು. ಹಾಗಾಗಿ ಇದನ್ನು ಮುಗಿಸ್ಬಿಟ್ಟು, ಈಗ ಆಲ್ರೆಡಿ 9 o'clock ಆಗಿದೆ, ಇದನ್ನು ಸ್ಲೀವ್ಸ್ ಮುಗಿಸಿ ನಾನು ಮನೆಗೆ ಹೋಗಿ ನಾಳೆ ಬಂದು ಇದನ್ನು ಕಂಪ್ಲೀಟ್ ಮಾಡಿ ಈ ವಿಡಿಯೋ ನಾನು ಹಾಕ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್. ಇದು ನಾನು ಈಗ ತೋರಿಸಿದ್ನಲ್ಲ ಫ್ರೆಂಡ್ಸ್, ಇದು ಬರೀ ಬ್ಯಾಕು ಫ್ರಂಟ್ ಆಗಿದೆ. ಸ್ಲೀವ್ಸ್ ನಾನು ನಾಳೆನೇ ಕಂಪ್ಲೀಟ್ ಮಾಡಬೇಕು. ಏನಕ್ಕಪ್ಪ ಅಂದರೆ ಇದು ಸ್ಲೀವ್ಸ್ ಇದೆ, ಇದು ಸ್ಲೀವ್ಸ್ ಮುಗಿಯೋದ್ರೊಳಗೆ ಈಗ ಏನಿಲ್ಲ ಅಂದರೂ 10-10:30 ಆಗುತ್ತೆ. ನಾನು ಇದನ್ನು ಕಂಪ್ಲೀಟ್ ಮಾಡೇ ಹೋಗಬೇಕು. ನಾಳೆ ಏನಕ್ಕಪ್ಪ ಅಂದರೆ ಸ್ಟಿಚಿಗೆ ಕಳಿಸ್ಬೇಕು. ನಾಳೆ 5 ಗಂಟೆಗೆ ಈ ಬ್ಲೌಸ್, ವರ್ಕ್ ಬ್ಲೌಸು ಹಾಗೆ ಒಂದು ಪ್ಲೇನ್ ಬ್ಲೌಸು, ಇವೆರಡು ಅವರಿಗೆ ಇದು ಗೃಹ ಪ್ರವೇಶದ್ದು, ಇಬ್ಬರು ಸಿಸ್ಟರ್ದು. ಹಾಗಾಗಿ ನಾನು ಇದನ್ನು ಅವರಿಗೆ ಕಂಪ್ಲೀಟ್ ಮಾಡಿ ಕೊಡಲೇಬೇಕು. ಇದನ್ನು ಈ ವಿಡಿಯೋ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ತುಂಬಾ ವರ್ಕ್ ಇದ್ದಾವೆ. ಈಗ ಹೋದ ವಾರದಿಂದ ನಾನು ತುಂಬ ರಜೆಗಳಾಗ್ಬಿಟ್ಟಿತ್ತು. ನೆನ್ನೆನೂ ಶಾಪ್ ಕ್ಲೋಸ್ ಮಾಡಿದ್ದೆ. ಏನಕ್ಕಪ್ಪ ಅಂದರೆ ನಮ್ಮ ಫ್ರೆಂಡು ಬಳ್ಳಾರಿ ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ಲು. ಅವಳು ಇನ್ವೈಟ್ ಮಾಡಿರೋದ್ರಿಂದ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಅಲ್ಲಿಗೆ ಹೋಗಿದ್ವಿ. ಆ ವಿಡಿಯೋನು ನಾನು ನಾಳಿನ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಹಾಗಾಗಿ ತುಂಬ ರಜೆ ಆಗಿರೋದ್ರಿಂದ ಇನ್ಮೇಲೆ ಏನೂ ರಜೆ ಮಾಡೋಂಗಿಲ್ಲ, ಶಾಪ್ ಕಂಟಿನ್ಯೂ ಆಗಿ ತೆಗೆದು. ಈ ದಿನ ನನಗೆ ಒಂದು 4-5 ಆರ್ಡರ್ ಬಂದಿದೆ. ಅವನ್ನೆಲ್ಲ ನಾನು ಈ ವೀಕಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ಅವರು ಈ ವೀಕ್ ಒಳಗೆ ಕೊಡಿ ಅಂತ ಕೇಳಿರೋದ್ರಿಂದ ನಾನು ಈ ವೀಕ್ ಒಳಗೆ ಅವರಿಗೆ ಕಂಪ್ಲೀಟ್ ಮಾಡಿ ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ಇನ್ಮೇಲೆ ಯಾವುದೇ ರಜೆ ಇಲ್ಲ, ಶಾಪ್ ಕ್ಲೋಸ್ ಇಲ್ಲ, ಕಂಟಿನ್ಯೂ ಆಗಿ ನಾನು ಶಾಪ್ ಓಪನ್ ಮಾಡಿ ವರ್ಕ್ ಕಂಪ್ಲೀಟ್ ಮಾಡಲೇಬೇಕು ನಾನು. ಹಾಗಾಗಿ ಈ ವಿಡಿಯೋನ ನಾಳೆಗೆ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇದು ಯೆಲ್ಲೋ ಸ್ಯಾರಿದು ಸ್ಲೀವ್ಸು ಈ ಥರ ಯೂನಿಕ್ಕಾಗಿ ತುಂಬ ಚೆನ್ನಾಗೇ ಬಂದಿತ್ತು. ಲೀಫ್ ಡಿಸೈನು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಡಿಸೈನು ಈ ಥರ ಬಂದಿತ್ತು ಸ್ಲೀವ್ಸ್. ಸ್ಯಾರಿ ಬಂದು ನೇರಳೆ ಹಣ್ಣಿನ ಕಲರು, ಅಂದರೆ ಡಾರ್ಕ್ ಏನಿಲ್ಲ, ಲೈಟ್ ನೇರಳೆ ಹಣ್ಣಿನ ಕಲರು ವಿತ್ ಗೋಲ್ಡ್ ಕಾಪರ್ ಮಿಕ್ಸ್ ಬಂದಿದೆ. ಈ ಸ್ಯಾರಿಗೆ ಬ್ಲೌಸು ಪ್ಲೇನ್ ಏನು ಕೊಟ್ಟಿಲ್ಲ ಫ್ರೆಂಡ್ಸ್ ಅವರು.
ಗೋಲ್ಡ್ ಕಲರ್ ಈ ಥರ ಡಿಸೈನ್ ಬಂದಿರೋದ್ರಿಂದ ಕಸ್ಟಮರ್ ನನಗೆ ತುಂಬಾ ಕೇಳಿದ್ರು ಹೇಗೆ ಬರುತ್ತೆ ಹೇಗಿಲ್ಲ ಡಿಸೈನು ಅಂತೇಳಿ. ಚೆನ್ನಾಗಿ ಬರುತ್ತಪ್ಪ ಅಂದರೆ ನೀವು ಹಾಕಿ, ಇಲ್ಲಾಂದರೆ ಬೇಡ ನಾವು ಹಾಗೇ ಪ್ಲೇನೇ ನಮಗೆ ಹೊಲ್ದು ಕೊಟ್ಬಿಡಿ ಅಂತ ಹೇಳಿದ್ರು. ನಾನು ಇಲ್ಲ ಇದು ಕಲರ್ ಡಾರ್ಕ್ ಇರೋದ್ರಿಂದ ಇದು ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಅವರಿಗೆ ಈ ಡಿಸೈನು ಸೆಲೆಕ್ಟ್ ಮಾಡಿದರು. ಇದು ನ್ಯೂ ಡಿಸೈನ್. ಈ ಗೋಲ್ಡೇನ್ ಅಷ್ಟು ಕಾಣ್ತಾ ಇಲ್ಲ ಫ್ರೆಂಡ್ಸ್, ಈ ಕಲರು ಹಾಗೆ ಗೋಲ್ಡ್ ಜರಿ ಔಟ್ಲೈನ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ತಿಕ್ಕಾಗಿ ತುಂಬ ಚೆನ್ನಾಗಿದೆ. ರಿಯಲ್ ಆಗಿ ನೋಡೋದ್ರಿಂದ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನ್. ನನಗಂತೂ ತುಂಬಾ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಫ್ರಂಟು ಈ ಥರ ಬಂದಿದೆ, ಬ್ಯಾಕು ಈ ಥರ ಸ್ಲೀವ್ಸ್ ಹಾಕಬೇಕು. ಇದು ಕಂಪ್ಲೀಟ್ ಆಯಿತು. ಈಗ ಫ್ರಂಟು ಬ್ಯಾಕು ಇವ್ರಿಗೆ ನಾನು ಸ್ಟಿಚ್ ಮಾಡಿ ಕೊಡಬೇಕು. ನೋಡಿ, ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೀವು ಬ್ಲೌಸ್ ಮೇಲೆ ಹಾಕ್ಸ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ, ತಿಕ್ಕಾಗಿ ಫ್ಲವರು ಭಾಳ ಚೆನ್ನಾಗಿ ಬಂದಿದೆ. ಎಲ್ಲಿನೂ ಲೂಸ್ ಸ್ಟಿಚಸ್ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗೂ ಅಷ್ಟೇ ತುಂಬ ನೀಟಾಗಿ ಬಂದಿದೆ. ಈ ಗೋಲ್ಡ್ ಕಲರ್ ವರ್ಕ್ ಇದ್ರೂ ಸಹ ಇದು ತುಂಬ ಹೈಲೈಟಾಗಿ ಕಾಣ್ತಾ ಇದೆ ಡಿಸೈನು. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೀವು ಬ್ಲೌಸ್ ಮೇಲೆ ಹಾಕ್ಸ್ಕೋಬೋದು. ತುಂಬ ಚೆನ್ನಾಗಿದೆ. ನಾನಿದು ಸ್ಲೀವ್ಸ್ ಕಂಪ್ಲೀಟ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸ್ಲೀವ್ಸಿಗೆ ಸಿಂಗಲ್ ಲೈನ್ ಬಂದು ಅಲ್ಲಲ್ಲಿ ಬುಟ್ಟ ಬಂದಿತ್ತು. ಬ್ಯಾಕಿಗೇನು ಬುಟ್ಟ ಇದಕ್ಕೆ ಡಿಸೈನಿಗೆ ಕೊಟ್ಟಿರಲಿಲ್ಲ, ನಾನು ಎಕ್ಸ್ಟ್ರಾ ಬುಟ್ಟ ಸೆಟ್ ಮಾಡಿ ಹಾಕಿದ್ದೆ. ಹಾಗೆ ಸ್ಲೀವ್ಸಿಗೆ ಅದರಲ್ಲೇ ಬುಟ್ಟ ಬಂದಿತ್ತು. ಈ ಥರ ಸ್ಲೀವ್ಸ್ ಬಂದಿದೆ, ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗೇ ಬಂದಿತ್ತು ಇದು ಸ್ಲೀವ್ಸು. ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ಸ್ ನೆನ್ನೆ ಆಗಿರಲಿಲ್ಲ. ನಾನು ಸ್ಲೀವ್ಸ್ ಕಂಪ್ಲೀಟ್ ಮಾಡಿ ನೆನ್ನೆ ಮನೆಗೆ ಹೋಗಿದ್ದೆ. ಇವತ್ತು ಬೆಳಗ್ಗೆ ಬಂದು ಇದನ್ನು ಕಟ್ ಮಾಡಿ ಸ್ಟಿಚ್ ಆಗಿದೆ. ಸ್ಲೀವ್ಸಿಗೆ ಈ ಥರ ವರ್ಕ್ ಹಾಕಿರೋದು, ಬ್ಲೌಸು ಸ್ಟಿಚ್ ಆಗಿದೆ ಫ್ರೆಂಡ್ಸ್. ಇದು ನೆನ್ನೆ ಕಂಪ್ಲೀಟ್ ಮಾಡಿ ಹೋಗಿದ್ದೆ, ಇವತ್ತು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಆಯಿತು. ಇದ್ರ ಜೊತೆಗೆ ಅವ್ರು ಇನ್ನೂ 2 ಪ್ಲೇನ್ ಲೈನಿಂಗ್ ಬ್ಲೌಸ್ ಕೊಟ್ಟಿದ್ರು. ಮಾಮೂಲಿದು ಥ್ರೆಡ್ ಪೈಪಿಂಗು ರೌಂಡ್ ನೆಕ್ ಮಾಡಿ ಇದು ಸ್ಟಿಚ್ ಮಾಡಿದೆ. ಇದು ಫ್ರಂಟು ಬ್ಯಾಕು ಸ್ಟಾರ್ ನೆಕ್. ಇದು 2 ಮಾಮೂಲು ಬ್ಲೌಸು, ಇದು ವರ್ಕ್ದು. ಇವು 3 ಈಗ ಅವರು ನಮ್ಮ ಮನೆ ಹತ್ರನೇ ಇರೋರು. ಹಾಗಾಗಿ ಇದು ಇವಾಗ 5 ಗಂಟೆಗೆ ಕೊಡ್ಲಿಕ್ಕೆ ಹೇಳಿದ್ರು, ಆಗಿರಲಿಲ್ಲ. ಈಗ ಹೋಗಿ ಕೊಡಬೇಕು ಅವರಿಗೆ. ಇದು ನಮ್ಮ ಹೊಸಪೇಟೆ ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ, ನಮ್ಮ ಫ್ರೆಂಡ್ ಬಳ್ಳಾರಿ ದುರ್ಗಮ್ಮನ ಹತ್ರ ಪೂಜೆ ಇಟ್ಕೊಂಡಿದ್ಲು. ಅವಳು ನಮಗೆಲ್ಲ ಇನ್ವೈಟ್ ಮಾಡಿದ್ಲು. ಹಾಗಾಗಿ ಅಲ್ಲಿಗೆ ಹೋಗಲಿಕ್ಕೆ ನಾನು ರೈಲ್ವೆ ಸ್ಟೇಷನ್ ಬೆಳಗ್ಗೆ 11:15 ಟ್ರೈನ್ ಇತ್ತು. ಆ ಟ್ರೈನಿಗೆ ನಾವು ಹೋಗೋಣ ಅಂತೇಳಿ ನಾನು, ನಮ್ಮ ಮನೆಯವರು, ನನ್ನ ಮಗಳು ಹಾಗೆ ನನ್ನ ಮಗ 4 ಜನ ನಾವು ಟ್ರೈನಿಗೆ ಹೋದ್ವಿ. ಇನ್ನು ಮಿಕ್ಕಿದ್ದು ಇಬ್ಬರು ನಮ್ಮ ಫ್ರೆಂಡ್ಸು ಅವರು ಓನಾಗಿ ಕಾರಾಗಿ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅವರು ಕಾರಲ್ಲಿ ಹೊರಟರು. ನಾವು ಟ್ರೈನಿಗೆ ಹೋಗೋಣ ಅಂತೇಳಿ ನಾವು ಟ್ರೈನಿಗೆ ಬಂದ್ವಿ. ಫೈನಲಿ ಬಳ್ಳಾರಿ ದುರ್ಗಮ್ಮ ಗುಡಿ ಟೆಂಪಲ್ಗೆ ಬಂದ್ಬಿಟ್ಟು ಅವತ್ತಿನ ದಿನ ಮಂಗಳವಾರ ಇರೋದ್ರಿಂದ ಏನೋ ಒಂದು ವಿಶೇಷ ಪೂಜೆ ಇತ್ತು ಫ್ರೆಂಡ್ಸ್. ಹಾಗಾಗಿ ಟೆಂಪಲ್ಗೆಲ್ಲ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು. ಇಲ್ಲಿ ನೀವು ನೋಡ್ತಿರ್ಬೋದು. ನಾವು ಇನ್ನು ಅಲ್ಲಿ ಟೆಂಪಲ್ಗೆ ಹೋಗೋದ್ರೊಳಗೆ 12:30 ಆಗಿತ್ತು. ನಮ್ಮ ಫ್ರೆಂಡ್ಸನ್ನು ಅದೇ ಟೈಮಿಗೆ ಬಂದರು. ನಾವೆಲ್ಲರೂ ಸೇರಿ ಅಮ್ಮನವರ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು. ಅಮ್ಮನವರು ಅಂದರೆ ಅವತ್ತಿನ ದಿನ ತುಂಬ ಏನು ರಶ್ ಇರಲಿಲ್ಲ. ಹಾಗಾಗಿ ನಮಗೆ ಫಾಸ್ಟ್ ಏನು ದರ್ಶನ ಮಾಡ್ಕೊಂಡು ಹೋಗಲಿಕ್ಕೆ ಯಾರು ಏನು ಫೋರ್ಸಬಲ್ ಏನು ಹೇಳ್ತಿರ್ಲಿಲ್ಲ. ಹಾಗಾಗಿ ನಿಧಾನವಾಗಿ ನಿಂತ್ಕೊಂಡು ಇಲ್ಲಿ ನೀವು ಅಮ್ಮನವ್ರ ದರ್ಶನ ಮಾಡ್ಕೋಬೋದು. ದರ್ಶನ ಮಾಡಿಬಿಟ್ಟು ಇನ್ನು ಹೊರಗಡೆ ಬಂದು ಅದರ ಆಪೋಸಿಟ್ಟೇ ನನ್ನ ಫ್ರೆಂಡು ಹಾಲು ಬುಕ್ ಮಾಡಿದ್ಲು. ಅಲ್ಲಿ ಅವ್ರದ್ದೆಲ್ಲ ಪೂಜೆ ನಡೀತಾ ಇತ್ತು. ನಾವಿನ್ನು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು, ಇದು ಹೊರಗಿಂದು ವ್ಯೂ ನೀವು ನೋಡ್ತಿರ್ಬೋದು. ಇನ್ನೆಲ್ಲ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಲಿಗೆ ಹೊರಟ್ವಿ. ತುಂಬ ಏನು ಜನ ಅಷ್ಟೊಂದು ಇರಲಿಲ್ಲ, ಮಾಮೂಲಾಗೆ ಸ್ವಲ್ಪ ಜನ ಇದ್ದರು ಅಷ್ಟೇ. ಹಾಗಾಗಿ ನಾವು ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಲಿಗೆ ಹೊರಟ್ವಿ.
ಹಾಲಲ್ಲಿ ಅವರು ಎಲ್ಲ ಪೂಜೆ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆ ನಡೀತಾ ಇತ್ತು. ನಾವು ಪೂಜೆ ಟೈಮಿಗೆ ಕರೆಕ್ಟಾಗಿ ಹೋಗಿದ್ವಿ. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಹೋದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಗಲಿಲ್ಲ. ಬೆಳಿಗ್ಗೆ 9 ಗಂಟೆ ಟ್ರೈನಿಗೆ ಹೋಗೋಣ ಅಂದ್ಕೊಂಡ್ವಿ. ಟೈಮ್ ಸೆಟ್ ಆಗಲಿಲ್ಲ. ಇವಳೇ ನಮ್ಮ ಫ್ರೆಂಡು ದೀಪಾ ಅಂತೇಳಿ. ಅವಳು ನಾವು ಹೋಗಿರೋದು ನೋಡಿ ತುಂಬ ಖುಷಿ ಆಗಿಬಿಟ್ಟಿದ್ದಾಳೆ. ತುಂಬಾ ಖುಷಿ ಪಟ್ಲು. ಅಂದರೆ ನಾವೆಲ್ಲರೂ ಫ್ರೆಂಡ್ಸ್ ಏನೇ ಫಂಕ್ಷನ್ ಇರಲಿ ನಾವೆಲ್ಲರೂ ಮಾತಾಡಿಕೊಂಡು ಒಟ್ಟಿಗೆ ಹೋಗೋದು ಬರೋದು ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮನ್ನು ನೋಡಿ ತುಂಬಾ ಖುಷಿ ಪಟ್ಲು. ನಾವಿನ್ನು ಹೋಗೋದ್ರೊಳಗೆ ಹೋಗಿದ್ವಿ. ಅವಾಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಪೂಜೆಗೆ ಎಲ್ಲ ಮಿಂಗಲ್ ಆಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ವಿ. ತುಂಬ ಜನನೇ ಬಂದಿದ್ರು. ನಾವು ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಅವಳಿಗೆ ಗಿಫ್ಟ್ ತೊಗೊಂಡೋಗಿದ್ವಿ. ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಸಿಗ್ತಾ ಇದೆ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಕೊನೆವರೆಗೂ ಇರಲಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಕೊಡಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಮಷಿನ್ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು